ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ ಆಗಿರೋಂಥ ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಒಂಥರ ಡಿಫ್ರೆಂಟ್ ಆಗಿದೆ. ಬರೀ ಪೀಕಾಟ್ ಡಿಸೈನ್ಸ್, ಪೀಕಾಟ್ ವರ್ಕ್ ಮಾಡಿರೋದು ನೋಡಿ. ಮೊದಲಿಗೆ 6 ಎಳೆ ದಾರ ತೊಗೊಂಡಿದ್ದೀನಿ. 6 ಎಳೆ ದಾರ ತೊಗೊಂಡು ಬಟ್ಟೆಗೆ ಸಿಂಗಲ್ ಕ್ರೋಶ ಮಾಡಿಕೊಂಡು 3 ಚೈನ್ ಹಾಕ್ಕೊಂಡಿದ್ದೀನಿ. 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ಒಮ್ಮೆ ದಾರ ಸುತ್ಕೊಳ್ಳಿ. ಏನು 3 ಚೈನ್ ಹಾಕ್ಕೊಂಡು ಪೀಕಾಟ್ ಸಿಂಗಲ್ ಕ್ರೋಶ ಮಾಡಿದ್ವೋ ಅದ್ರ ಪಕ್ಕದಲ್ಲೇ ಮತ್ತೊಮ್ಮೆ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತು ಹೀಗೆ 4 ಡಬಲ್ ಕ್ರೋಶ, ಒಂದ್ರ ಪಕ್ಕದಲ್ಲಿ ಒಂದು, ಅದ್ರ ಪಕ್ಕದಲ್ಲೊಂದು, 4 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಈಗ 2 ಚೈನ್ ಹಾಕ್ಕೊಂಡು ಮತ್ತು ನೀಡಲ್ ಮೇಲೆ ಒಮ್ಮೆ ದಾರ ಸುತ್ತಕೊಂಡು ಒಂದು 2 ಚೈನಷ್ಟು ಗ್ಯಾಪ್ ಬಿಟ್ಟು ಮತ್ತು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ. ಈಗ ಅದರ ಪಕ್ಕದಲ್ಲಿ ಮತ್ತೊಮ್ಮೆ ಡಬಲ್ ಕ್ರೋಶ ಕಂಬ ಮತ್ತು 4 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು. ತುಂಬ ಗ್ಯಾಪ್ ಬಿಟ್ಟು ಮಾಡ್ಕೋಬೇಡಿ, ತುಂಬ ಒತ್ತಾಗಿ ಮಾಡ್ಕೋಬೇಡಿ. ಒಂದ್ರ ಪಕ್ಕದಲ್ಲಿ ಒಂದು ನೀಟಾಗಿ ಬರೋ ರೀತಿ ಕಂಬಗಳನ್ನ ಮಾಡ್ಕೊಳ್ಳಿ. ಈಗ ನೋಡಿ, 4 ಕಂಬ, 2 ಚೈನು ಮತ್ತು 4 ಕಂಬ ಹಾಕಿದ್ದೀನಿ. ಈಗ ಮತ್ತೆ 2 ಚೈನ್ ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಒಂದು 2 ಚೈನಷ್ಟು ಗ್ಯಾಪ್ ಬಿಟ್ಟು ಮತ್ತು ಕಂಬಗಳನ್ನ ಮಾಡ್ಕೊಳ್ಳೋಣ. ಒಂದು ಕಂಬ ಆಯಿತು. ಈಗ ಅದ್ರ ಪಕ್ಕದಲ್ಲೇ ಮತ್ತೊಂದು ಕಂಬ ಮಾಡ್ಕೊಳ್ಳೋಣ. ಈಗ ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದ್ರ ಮೇಲೆ ಪಕ್ಕದಲ್ಲಿ ಮತ್ತೊಂದು ಡಬಲ್ ಕ್ರೋಶ ಕಂಬ. ಹೀಗೆ 4 ಕಂಬಗಳನ್ನ ಮಾಡ್ಕೊಳ್ಳೋಣ. ಫಸ್ಟ್ ಸ್ಟೆಪ್ಪಲ್ಲಿ ಬೇಸ್ ಲೈನಲ್ಲಿ ಈ ರೀತಿ 4 ಕಂಬ 2 ಚೈನು, 4 ಕಂಬ 2 ಚೈನು, 4 ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು, 2 ಚೈನ್ ಹಾಕ್ಕೋಬೇಕು. ಎಂಡ್ವರೆಗೂ ಇದೇ ರೀತಿ ಮಾಡಿ ಎಂಡಿಗೆ 2 ಚೈನ್ ಹಾಕ್ಕೊಂಡು ಲಾಸ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಿಗೆ ಎಲ್ಲಿ ನಾವು 3 ಚೈನ್ ಹಾಕಿದ್ದೀವೋ ಅದರ ಎಂಡಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ದಾರ ಸುತ್ತಕೊಂಡು ನಾವು 2 ಚೈನ್ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳೋಣ. ಒಂದು ಕಂಬ ಆಯಿತು. 2 ಕಂಬ, 3ನೇದು, ನೆಕ್ಸ್ಟ್ 4 ಕಂಬಗಳಾಯಿತು. 4 ಕಂಬಗಳಾದಮೇಲೆ ಮತ್ತೆ ಚೈನ್ ಹಾಕ್ಕೊಳ್ಳೋಣ. 1 2 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ದಾರ ಸುತ್ತಕೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪ್ ಇದೆಯಲ್ಲ ಕಂಬದ ಪಕ್ಕ, ಅಲ್ಲಿಗೆ ಮತ್ತೆ 4 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ 3 ಚೈನ್ ಹಾಕ್ಕೊಂಡ್ವಿ, ಆಮೇಲೆ 2 ಚೈನ್ ಗ್ಯಾಪ್ ಒಳಗಡೆ 4 ಕಂಬ ಮತ್ತು 3 ಚೈನ್ ಮತ್ತು 2 ಚೈನ್ ಗ್ಯಾಪ್ ಒಳಗಡೆ 4 ಕಂಬ ಮಾಡ್ಕೊಂಡಿದ್ದೀವಿ. ಈಗ ನೋಡಿ, ಈ ರೀತಿ ಮಾಡ್ಕೊಂಡಿದ್ದೀವಿ. 3 ಚೈನ್ 4 ಕಂಬ, 3 ಚೈನ್ 4 ಕಂಬ. ಈಗ ದಾರ ಮೇಲೆ ಮಾಡ್ಕೊಳ್ಳೋಣ. ದಾರ ಮೇಲೆ ಮಾಡಿಕೊಂಡು ನಾನೇನು ಇಲ್ಲಿ ಕಂಬ ಮಾಡ್ತಿದ್ದೀನೋ ಲಾಸ್ಟ್ ಕಂಬದಲ್ಲಿ ಲಾಸ್ಟ್ ಆ ಥ್ರೆಡ್ಡಲ್ಲಿ ಗಂಟು ಬಂದಿರೋದ್ರಿಂದ, ಅಂದರೆ ನಾಟ್ ಬಂದಿರೋದ್ರಿಂದ ನೀಡಲ್ಲಿ ಹಾಕ್ಕೊಳಕ್ಕೆ ಬರ್ತಾಯಿಲ್ಲ. ನಾನು ಅಷ್ಟರಲ್ಲಿ ಹಾಕ್ಕೊಳ್ತೀನಿ. ಈಗ ಒಂದು ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಕಂಪಲ್ಸರಿ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡ್ಕೊಳ್ದೇ ಇದ್ದರೆ ನಿಮಗೆ ನೆಕ್ಸ್ಟ್ ಸ್ಟೆಪ್ಪಿಗೆ ಥ್ರೆಡ್ ಸಿಕ್ಕಲ್ಲ. ಈಗ ನೀಡಲ್ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಗ್ಯಾಪ್ 2 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ 4 ಕಂಬಗಳನ್ನ ಮಾಡ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪಿಗೆ 4 ಕಂಬಗಳನ್ನ ಮಾಡ್ಕೊಳ್ಳೋಣ. ಮತ್ತು ಈಗ 3 ಚೈನ್ ಮತ್ತು ನೆಕ್ಸ್ಟ್ 2 ಚೈನ್ ಗ್ಯಾಪ್ ಒಳಗಡೆ 4 ಕಂಬಗಳು.
2 ಆಯಿತು, 3, 4 ಕಂಬ ಆಯ್ತಲ್ವ. ಈಗ ನೆಕ್ಸ್ಟ್ 3 ಚೈನ್ ಹಾಕ್ಕೊಳ್ಳೋಣ. 1, 1, ನೆಕ್ಸ್ಟ್ 2, 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪ್ ಒಳಗಡೆ ಮತ್ತೆ 4 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೊಳ್ಳೋಣ. ನಾಲ್ಕು ಕಂಬ ಆಯ್ತಲ್ಲ. ಈಗ ದಾರ ಮೇನ್ ಮಾಡ್ಕೊಳ್ಳಿ. ನೋಡಿ, ಸ್ಟಾರ್ಟಿಂಗಲ್ಲಿ ನಾವು 4 ಕಂಬಗಳನ್ನ 2 ಸಲ ಮಾಡ್ಕೊಂಡಿದ್ದೀವಿ. ಆಮೇಲೆ ಬೀಡ್ ಹಾಕ್ಕೊಂಡಿದ್ದೀವಿ. ಬೀಡ್ ಲಾಕ್ ಮಾಡಿಕೊಂಡು ನೆಕ್ಸ್ಟು 4 ಕಂಬಗಳನ್ನ 3 ಟೈಮ್ಸ್ ಹಾಕ್ಕೊಂಡಿದ್ದೀವಿ. ಈಗ ದಾರ ಮೇಲೆ ಮಾಡಿಕೊಂಡು ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪ್ ಒಳಗಡೆ 4 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೋಬೇಕು. ಟೂ, 3, 4. ಈಗ ನೆಕ್ಸ್ಟ್ 3 ಚೈನ್ 1, 2, 3. ನೆಕ್ಸ್ಟು 2 ಚೈನ್ ಗ್ಯಾಪ್ ಒಳಗಡೆ 4 ಕಂಬಗಳು. 2 ಸ್ಟೆಪ್ಪು ಕೂಡ ಈಸಿಯಾಗಿದೆ, ಕ್ವಿಕ್ಕಾಗಿ ಮಾಡ್ಕೊಂಡು ಹೋಗ್ಬೋದು. ಗ್ರ್ಯಾಂಡ್ ಲುಕ್ ಕೊಡುವಂತಹ ಡಿಸೈನ್ ಇದು. ಆಮೇಲೆ ಮಲ್ಟಿ ಕಲರ್ ಯೂಸ್ ಮಾಡಿಕೊಂಡು ಮಾಡ್ಬೋದು. ಆಲ್ಸೋ ಬೀಡ್ ಕೂಡ ಬಂದಿದೆ. ಬೀಡ್ ಜೊತೆ ಮತ್ತು ಕುಚ್ಚು ಕೂಡ ಬರೋದ್ರಿಂದ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಮತ್ತು 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತಗೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪ್ ಒಳಗಡೆ 4 ಕಂಬಗಳು. ಬೀಡ್ ಹಾಕಿದ ಮೇಲೆ 4 ಕಂಬಗಳನ್ನ 3 ಸಲ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ 2 ಟೈಮ್ಸ್ ಮಾಡ್ಕೋಬೇಕು. ನೋಡಿ, ಬೀಡ್ ಹಾಕೋದಕ್ಕಿಂತ ಮುಂಚೆ 2 ಸಲ ಮಾಡ್ಕೊಂಡಿದ್ದೀನಿ 4 ಕಂಬಗಳು. ಬೀಡ್ ಆದಮೇಲೆ 4 ಕಂಬಗಳನ್ನ 3 ಸಲ ಮಾಡ್ಕೊಂಡಿದ್ದೀನಿ. ಈಗ ದಾರ ಹಾಕ್ಕೊಂಡು ಮತ್ತೆ ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಮೇಲೆ ದಾರ ಸುತ್ತಕೊಂಡು 4 ಕಂಬಗಳನ್ನ ಮಾಡ್ಕೊಳ್ಳೋಣ. ಸೆಕೆಂಡ್ ಸ್ಟೆಪ್ಪು ಈ ರೀತಿ ಕಂಟಿನ್ಯೂ ಆಗಬೇಕು. ಬೀಡ್ ಹಾಕೋದಕ್ಕಿಂತ ಮುಂಚೆ 4 ಕಂಬಗಳನ್ನ 2 ಟೈಮ್ಸ್ ಮಾಡ್ಕೊಂಡಿದ್ದೀವಿ. 3 ಚೈನ್ 4 ಕಂಬ, 3 ಚೈನ್ 4 ಕಂಬ. ಆಮೇಲೆ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು 4 ಕಂಬಗಳನ್ನ 3 ಟೈಮ್ಸ್ ಮಾಡ್ಕೊಂಡಿದ್ದೀವಿ. ಸೆಕೆಂಡ್ ಸ್ಟೆಪ್ಪು ಕಂಪ್ಲೀಟಾಗಿ ಇದೇ ರೀತಿ ಕಂಟಿನ್ಯೂ ಆಗಬೇಕು. ನಾಲ್ಕು ಕಂಬಗಳಾಯ್ತಲ್ವ. ಈಗ 3 ಚೈನ್ ಹಾಕ್ಕೊಳ್ಳೋಣ. ಮತ್ತು ನೆಕ್ಸ್ಟು 2 ಚೈನ್ ಗ್ಯಾಪ್ ಒಳಗಡೆ 4 ಕಂಬಗಳು. ನಾನಿಲ್ಲಿ ಒಂದು 3 ಆರ್ಚಿಗೆ ಬೇಕಾದಷ್ಟು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೀವು ಸ್ಯಾರಿ ಫುಲ್ ಹಾಕಬೇಕು ಅಂದರೆ ಎಂಡಿಂಗಲ್ಲಿ 4 ಕಂಬಗಳನ್ನ 2 ಟೈಮ್ಸ್ ಹಾಕ್ಕೊಂಡು ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಮಾಡಿದ್ದೀರೋ ಅದೇ ರೀತಿ ಮಾಡ್ಕೊಳ್ಳಿ. ಎಂಡಿಂಗು 3 ಚೈನ್ ಹಾಕ್ಕೊಂಡು ಲಾಸ್ಟ್ ಒಂದು ಸಿಂಗಲ್ ಕ್ರೋಶಾ ಮಾಡಿ 2 ಚೈನ್ ಹಾಕ್ಕೊಂಡು ಎಂಡ್ ಮಾಡ್ಕೊಳ್ಳಿ. ಸಾರಿ,
ನೋಡಿ ಈ ರೀತಿ ಸೆಕೆಂಡ್ ಸ್ಟೆಪ್ ಆಯಿತು. ಈಗ ಥರ್ಡ್ ಸ್ಟೆಪ್ಪಿಗೆ ನಾನು ಗ್ರೀನ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಏನು 3 ಚೈನ್ ಹಾಕಿದ್ದೀವೋ ಆ 3 ಚೈನ್ಗೆ ಒಂದು 2 ಟೈಮ್ಸು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮಾಡ್ಕೊಂಡಾದಮೇಲೆ 3 ಚೈನ್ ಹಾಕ್ಕೊಂಡು ನೆಕ್ಸ್ಟು 3 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಈಗ ನೀಡನ್ನು 2 ಸಲ ದಾರ ಸುತ್ಕೊಳ್ಳಿ. 2 ಸಲ ದಾರ ಸುತ್ತಕೊಂಡು ಬೀಡ್ ಹಿಂಭಾಗ ಒಂದು 6 ಎಳೆ ದಾರ ಹೋಗಿರುತ್ತಲ್ಲ ಆ ಥ್ರೆಡ್ ಒಳಗಡೆ ನೀಡಲ್ಲಿ ಹಾಕಿ ಒಂದು ಕ್ರೋಶ ಡಬಲ್ ಕ್ರೋಶ ಟ್ರಿಪಲ್ ಕ್ರೋಶ ಮಾಡೋವರೆಗೂ, ಆಮೇಲೆ ಅದು ಥ್ರೆಡ್ ಈಸಿಯಾಗಿ ಮೇಲೆ ಬರುತ್ತೆ. ನೀಡಲ್ಲಿ ಹಾಕಿ ದಾರ ತಗೊಂಡು 2ರಲ್ಲಿ ಒಂದು ಮತ್ತು 2ರಲ್ಲಿ ಒಂದು ಟ್ರಿಪಲ್ ಕ್ರೋಶ ಕಂಬ ಮಾಡ್ಕೊಳ್ಳೋಣ. ಮತ್ತು 3 ಚೈನ್ ಒಂದು ಪೀಕಾಟ್, ಡಬಲ್ ಕ್ರೋಶ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶ. ಈಗ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ಅದೇ 6 ಎಳೆ ದಾರದಲ್ಲಿ ನೀಡಲ್ಲಿ ಹಾಕಿ ದಾರ ತಗೊಬಂದು ಟ್ರಿಪಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ. ನೆಕ್ಸ್ಟು 3 ಚೈನ್ ಹಾಕ್ಕೊಂಡು ಆ ಟ್ರಿಪಲ್ ಕ್ರೋಶ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಈಗ 3ನೇದು ಟ್ರಿಪಲ್ ಕ್ರೋಶ ಕಂಬ, ಒಂದು ಪೀಕಾಟ್. ಈ ರೀತಿ ನಾವು ಅದು ಕಂಪ್ಲೀಟ್ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಮಾಡ್ಕೊಳ್ಳಿ. ಇಷ್ಟೇ ಮಾಡ್ಕೋಬೇಕು ಅಂತೇನಿಲ್ಲ. ಫಸ್ಟ್ ಆರ್ಚಲ್ಲಿ ನೀವು ಎಷ್ಟು ಮಾಡ್ಕೊಂಡಿರ್ತೀರ ನೆಕ್ಸ್ಟು ಉಳಿದ ಎಲ್ಲ ಆರ್ಚ್ಗಳಲ್ಲೂ ಅಷ್ಟನ್ನೇ ಮಾಡ್ಕೊಳ್ತಾ ಹೋದರೆ ಈವನ್ನಾಗಿ ಬರುತ್ತೆ. ಸ್ಟಾರ್ಟಿಂಗಲ್ಲಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಮಾಡ್ಕೋಬೇಕು ಅಂತ. ತುಂಬ ಒತ್ತಾಗಿ ಒಂದ್ರ ಮೇಲೆ ಒಂದು ಕೂತ್ಕೊಳ್ಳೋದು ಬೇಡ, ತುಂಬ ದೂರ ಗ್ಯಾಪ್ ಇರೋಂತೆ ಮಾಡ್ಕೊಳ್ಳೋದು ಬೇಡ. ಸೊ ನೋಡಿಕೊಂಡು ಮಾಡಿಕೊಂಡ್ರೆ ಒಂದು 9-10 ಟ್ರಿಪಲ್ ಕ್ರೋಶ ಕಂಬ ಮಾಡಿಕೊಂಡು ಪೀಕಾಟ್ ಮಾಡಿಕೊಂಡ್ರೆ ಸಾಕು ಅನಿಸುತ್ತೆ. ನೀವು ಅಷ್ಟನ್ನು ನೋಡಿಕೊಂಡು ನೀವು ಬೀಡ್ ಯಾವ ರೀತಿ ಹಾಕಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬೀಡ್ ಹಿಂಭಾಗದ ಚೈನು ಕೂಡ ಅಷ್ಟೇ, ಅಂದರೆ ದಾರ 6 ಎಳೆ ದಾರ ಇರುತ್ತಲ್ಲ ಅದು ಕೂಡ ಅಷ್ಟೇ ಲೆಂತು ಇರುತ್ತೆ. ಬೀಡ್ ಸೈಜಿಗೆ ಅನುಗುಣವಾಗಿ ಅದನ್ನು ನೋಡಿಕೊಂಡು ನೀವು ಎಷ್ಟು ಟ್ರಿಪಲ್ ಕ್ರೋಶ ಕಂಬ ಮಾಡ್ಕೋಬೇಕು ಅನ್ನೋದು ಡಿಪೆಂಡ್ ಆಗಿರುತ್ತೆ. ಜಸ್ಟು ಟ್ರಿಪಲ್ ಕ್ರೋಶ ಕಂಬ ಮತ್ತು ಆ ಕಂಬಕ್ಕೆ ಒಂದು ಪೀಕಾಟ್, ಅಂದರೆ 3 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋದು ಪೀಕಾಟ್ ಅಂದರೆ ಈ ರೀತಿ ಮಾಡ್ಕೊಂಡು ಹೋಗೋದು. ಸೊ ಹಂಗಾಗಿ ನಾನು ಒಂದು ಸ್ವಲ್ಪ ಫಾಸ್ಟಾಗಿ ಮೂವ್ ಮಾಡಿದ್ದೀನಿ. ತುಂಬ ಟೈಮ್ ಆಗುತ್ತೆ, ಟೈಮ್ ಜಾಸ್ತಿ ತೊಗೊಳುತ್ತೆ ಅಂತ ನೋಡಿ. ಇಲ್ಲಿ ನಾನು 9 ಪೀಕಾಟ್ ಮಾಡಿದ್ದೀನಿ. ನೀವು ಬೇಕು ಅಂದರೆ ಇನ್ನೊಂದು ಹಾಕ್ಕೋಬೋದು. ಬೀಡಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ಕರೆಕ್ಟಾಗಿ ಅದು ಒಂದ್ರ ಮೇಲೆ ಒಂದು ಕುತ್ಕೊಳ್ದಂಗೆ, ತುಂಬ ದೂರ ಗ್ಯಾಪು ಇಲ್ದಂಗೆ ಮಾಡ್ಕೊಳ್ಳಿ. ಈಗ ನೆಕ್ಸ್ಟು 3 ಚೈನ್ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಆಮೇಲೆ 5 ಚೈನ್ ಹಾಕ್ಕೊಳ್ಳೋಣ. ಈ 5 ಚೈನ್ ಗ್ಯಾಪ್ ಒಳಗಡೆ ನಾವು ನೆಕ್ಸ್ಟು ಕುಚ್ಚು ಹಾಕೋದು. 5 ಚೈನ್ ಹಾಕ್ಕೊಂಡು ನೆಕ್ಸ್ಟು 3 ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಆರ್ಚನ್ನು 3 ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡಿ ನೆಕ್ಸ್ಟು 5 ಚೈನ್ ಹಾಕ್ಕೊಂಡು ನೆಕ್ಸ್ಟು 3 ಚೈನ್ ಒಳಗಡೆ ಲಾಕ್ ಮಾಡಿದರೆ ಆ 5 ಚೈನ್ಗೆ ಒಂದು ಕುಚ್ಚು ಹಾಕ್ಕೊಳ್ಳೋಣ. ಈಗ ನೀಡಲ್ ಮೇಲೆ ದಾರ ಸುತ್ತಕೊಂಡು 2 ಸಲ ನೆಕ್ಸ್ಟು ಬೀಡ್ ಕೆಳಗೆ ಹಿಂಭಾಗ ಇರುವಂತಹ ದಾರದಲ್ಲಿ ಮತ್ತೆ ಟ್ರಿಪಲ್ ಕ್ರೋಶ ಕಂಬ ಮಾಡಿಕೊಂಡು ಆರ್ಚ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಏನು ಮಾಡಿದ್ದೀವೋ ನಾವು ಅದೇ ಆರ್ಚ್. ಡಬಲ್ ಕ್ರೋಶ ಕಂಬ, 3 ಚೈನ್ ಮತ್ತು ಆ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶ ಅಂದರೆ ಒಂದು ಪೀಕಾಟು. ಈ ರೀತಿ ಫಸ್ಟ್ ಆರ್ಚಲ್ಲಿ ನಾವು ಎಷ್ಟು ಮಾಡ್ಕೊಂಡಿರ್ತೀವೋ ಕಂಬಗಳನ್ನ, ಎಷ್ಟು ಪೀಕಾಟ್ಸ್ ಮಾಡ್ಕೊಂಡಿರ್ತೀವೋ ನೆಕ್ಸ್ಟು ಎಲ್ಲ ಆರ್ಚಿಗೂ ಕೂಡ ನಾವು ಅಷ್ಟೇ ಕಂಬಗಳನ್ನ ಅಷ್ಟೇ ಪೀಕಾಟ್ನ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡೋದ್ರೆ ಈವನ್ನಾಗಿ ಬರುತ್ತೆ.
3 ಚೈನ್ ಹಾಕ್ಕೊಂಡು ಟ್ರಿಪಲ್ ಕ್ರೋಶ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶ ಮಾಡಿದರೆ ಪೀಕ್ ಕಟ್ ಆಗುತ್ತೆ. ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ಳಿ. ಬೀಡ್ ಹಿಂಭಾಗ ಇರುವಂತಹ ಥ್ರೆಡ್ ಒಳಗಡೆ ನೀಡಲ್ ಹಾಕಿ ದಾರ ತೊಗೊಬಂದು 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 3 ಸಲ ಮಾಡಿ ಆಮೇಲೆ 3 ಚೈನ್ ಹಾಕ್ಕೊಂಡು ಆ ಟ್ರಿಪಲ್ ಕ್ರೋಶ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶ. ಈ ರೀತಿ ನೋಡಿ, ನಾನು ಫಸ್ಟ್ ಆರ್ಚಲ್ಲಿ ಯಾವ ರೀತಿ ಮಾಡಿದ್ದೀನೋ ಆ ರೀತಿ ಸೆಕೆಂಡ್ ಆರ್ಚಲ್ಲೂ ಕೂಡ ಕಂಪ್ಲೀಟ್ ಮಾಡಿ ತೋರಿಸ್ತಿದ್ದೀನಿ. ಈಗ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ 3 ಚೈನ್ಗೆ ಒಂದು ಸಿಂಗಲ್ ಕ್ರೋಶ ಮಾಡಿದರೆ ಸೆಕೆಂಡ್ ಆರ್ಚ್ ಕೂಡ ಕಂಪ್ಲೀಟ್ ಆಯಿತು. ಈಗ 5 ಚೈನ್ ಹಾಕ್ಕೊಳ್ಳೋಣ. ಇದು ಕುಚ್ಚು ಹಾಕಲಿಕ್ಕೆ ಪ್ಲೇಸು. ನೆಕ್ಸ್ಟ್ ನಾವು ಥರ್ಡ್ ಆರ್ಚ್ ಕೂಡ ಇಲ್ಲಿಂದಲೇ ಕಂಟಿನ್ಯೂ ಮಾಡಬೇಕು. ನೀಡಲ್ ಮೇಲೆ 2 ಸಲ ದಾರ ಸುತ್ಕೋಬೇಕು. ಬೀಡ್ ಹಿಂಭಾಗ ಇರುವಂಥ 6 ಎಳೆ ದಾರಕ್ಕೆ ವರ್ಕ್ ಮಾಡ್ತಾ ಹೋಗಬೇಕು. ನಾನು ಕಂಪ್ಲೀಟ್ ಮಾಡಿದ್ಮೇಲೆ ಈ ರೀತಿ ಕಾಣುತ್ತೆ 3 ಆರ್ಚನೂ. ಇದಕ್ಕೆ ಕುಚ್ಚು ಹಾಕಿ ಕೂಡ ತೋರಿಸ್ತೀನಿ. ಕುಚ್ಚು ಹಾಕಿದ್ಮೇಲೆ ಈ ರೀತಿ ಕಾಣುತ್ತೆ ನೋಡಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.